ಧರಣಿಗೆ ತಾನು ಅಕ್ಕನಿಗೆ ಮಾತು ಕೊಟ್ಟ ವಿಚಾರವೇ ಕೊರೆಯುತ್ತಿದ್ದರೆ, ಆದರೆ ತನ್ನೆದುರು ಭವಾನಿ ಹೆಸರು ಹೇಳಬೇಡ ಎಂದಿದ್ದ ಶಿವು ಮಾತು ಕೂಡ ನೆನಪಲ್ಲಿತ್ತು. ಹಾಗಾಗಿ ಭವಾನಿಗೆ ಕಾಲ್ ಮಾಡಿ ಭೇಟಿ ಮಾಡಲು ಹೇಳಿದ್ದ ಧರಣಿ ಶಿವು ಕೂಡ ಸಂಜೆ ತನ್ನೊಟ್ಟಿಗೆ ತಾನು ಹೇಳಿದ್ದ ಜಾಗಕ್ಕೆ ಬರುವಂತೆ ಕೇಳಿಕೊಂಡಿದ್ದಳು. ಶಿವು ತನ್ನ ಕನಸಿನ ರಾಣಿಯ ಮಾತು ಮೀರುವುದುಂಟೆ, ಅವನು ಖುಷಿಯಿಂದ ಒಪ್ಪಿದ್ದ. ಶಾಂಭವಿ ಮಾತ್ರ ಈ ಹುಚ್ಚಿ ತಲೆಯಲ್ಲಿ ಏನು ಓಡ್ತಿದೆಯೋ ದೇವ್ರೆ, ಕೈಗೆ ಕೊಟ್ಟಿರೋ ಅಪರಂಜಿಯಂತಹ ನಮ್ಮ ಭಾವನನ್ನ ಕೈಯಾರೆ ಕಳ್ಕೊತಿದ್ದಾಳಲ್ಲ. ಅಯ್ಯೋ ಕೃಷ್ಣ, ನಿನ್ನ ಮುಂದೆ ನಾನು ಇದೇ ಮೊದಲ ಬಾರಿಗೆ ಕೇಳ್ಕೊತಾ ಇದ್ದೀನಿ. ಗುಬ್ಬಿ ಮರಿ ಜೀವನದಲ್ಲಿ ಅವಳು ಬಯಸಿದ್ದು ಮೊದಲ ಬಾರಿಗೆ ಸೋಲುವಂತೆ ಮಾಡು ತಂದೆ ಎಂದು ಅದೆಷ್ಟು ಬಾರಿ ಕೈಮುಗಿದಳೋ ಅವಳಿಗೆ ಗೊತ್ತಿಲ್ಲ. ತನ್ನೆಲ್ಲ ಕ್ಲಾಸ್ ಮುಗಿಸಿಕೊಂಡು ತನಗಾಗಿ ಕಾಯುತ್ತಿದ್ದ ಧರಣಿ ಬಳಿಗೆ ಬಂದು ಶಿವು ಧರಣಿ ಹೇಳಿದ ಜಾಗಕ್ಕೆ ತನ್ನ ಅಂಬಾರಿ ಬೆಳೆಸಿದ್ದ. ಧರಣಿ ಹೇಳಿದ್ದ ಜಾಗಕ್ಕೆ ಮೊದಲೇ ಭವಾನಿ ಬಂದು ಕಾಯುತ್ತಿದ್ದಳು. ಭವಾನಿ ತನ್ನ ಪ್ಲಾನ್ ಸಕ್ಸಸ್ ಆಗಿರುವ ಖುಷಿಯಲ್ಲಿ ಮಿಂಚುತ್ತಿದ್ದಳು. ಧರಣಿ ಜೊತೆ ಕಲ್ಯಾಣಿ ಬಳಿ ಬಂದ ಶಿವುಗೆ ಧರಣಿ ಮನಸ್ಸಲ್ಲಿ ಓಡುತ್ತಿರೋ ವಿಚಾರ ಮಾತ್ರ ತಿಳಿದಿರಲಿಲ್ಲ. ಅವನಂತೂ ಕೇವಲ ತನ್ನ ಮೆಚ್ಚಿನ ಗುಬ್ಬಿಯ ನಯವಾದ ನಡಿಗೆಯನ್ನು ನೋಡುತ್ತಾ ಅವಳ ಹಿಂದೆ ಸಾಗುತ್ತಿದ್ದನಷ್ಟೆ. ಕಲ್ಯಾಣಿಯ ಆಚೆಯ ತುದಿಯಲ್ಲಿ ನಿಂತಿದ್ದ ಭವಾನಿ ಹೆಗಲ ಮುಟ್ಟಿ ಕರೆದ ಧರಣಿ ಕರೆಗೆ ತಿರುಗಿದಾಗಲೇ ತನ್ನನ್ನು ಕರೆತಂದಿರುವ ವಿಚಾರ ತಲೆಗೆ ಹೊಳೆದಿತ್ತು. ಶಿವು ಮಾತನಾಡುವ ಮೊದಲೇ ಸಾರಿ ಸರ್, ನಿಮ್ಮ ಒಪ್ಪಿಗೆ ಕೇಳದೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದಕ್ಕೆ. ಆದರೆ ನನಗೆ ಬೇರೆ ಯಾವುದೇ ದಾರಿ ಗೊತ್ತಾಗಲಿಲ್ಲ ಎಂದಿದ್ದಳು ಧರಣಿ. ಅವಳನ್ನು ನಿರ್ಲಕ್ಷಿಸಿದ ಭವಾನಿ ಶಿವು ಬಳಿಗೆ ಓಡಿ ಹೋಗಿ, ನನಗೆ ಗೊತ್ತಿತ್ತು ಶಿವು, ನಿಂಗೆ ನಾನು ಅಂದರೆ ಇವತ್ತಿಗೂ ಅಷ್ಟೇ ಇಷ್ಟ ಅಂತ ನನಗೆ ಗೊತ್ತಿತ್ತು. ನನ್ನ ಶಿವು ನನ್ನ ಬಳಿಗೆ ಬಂದೇ ಬರ್ತಾನೆ ಅಂತಾನೂ ಗೊತ್ತಿತ್ತು. ನನ್ನ ಪ್ರೀತಿ ನಿಜ ಅಂತ. ನನ್ನ ಪ್ರೀತಿನ ನೀನು ಇಷ್ಟು ಬೇಗ ಮರೆಯಲ್ಲ. ಅದು ಹೇಗೆ ತಾನೇ ಮರಿತೀಯ, ನಾನು ದಡ್ಡಿ ಎನ್ನುತ್ತಾ ಶಿವು ಸನಿಹ ಹೋಗಿ ತಬ್ಬಿ ಹಿಡಿಯಲು ಹೋಗಿದ್ದ ಭವಾನಿ ಧರಣಿಯನ್ನು ತಳ್ಳಿ ಬಂದಿದ್ದಳು. ತನ್ನ ಸನಿಹ ಬಂದಿದ್ದ ಭವಾನಿಯ ಕಡೆ ದೃಷ್ಟಿ ಸಹ ಬೀರದೆ ಶಿವು ಧರಣಿ ಕಡೆ ಓಡಿ ಬೀಳುತ್ತಿದ್ದ ಧರಣಿಗೆ ನೆರವಾಗಿ ನಿಂತಿದ್ದ. ತಬ್ಬಿಕೊಳ್ಳಲು ಕೈ ಚಾಚಿದ್ದ ಭವಾನಿ ಮುಗ್ಗರಿಸಿದ್ದಳು. ಇವಾಗಲೂ ಅವಳಿಗೆ ತಿಳಿಯಲಿಲ್ಲ ಅವಳು ತನ್ನ ಬದುಕಿನಲ್ಲಿ ಮುಗ್ಗರಿಸಿದ್ದಾಳೆಂದು. ಏನಿಲ್ಲ ಸರ್, ನಾನು ಚೆನ್ನಾಗಿದ್ದೀನಿ ಎಂದ ಧರಣಿ ಶಿವು ಕಡೆ ಒಮ್ಮೆ ಭವಾನಿ ಕಡೆ ಒಮ್ಮೆ ಕಣ್ಣಾಡಿಸುತ್ತಿದ್ದರೆ, ಆಯ್ತಾ ನೀನು ಏನಕ್ಕೆ ಬಂದಿದ್ದೆ ಇಲ್ಲಿಗೆ ಅಂತ ಹೇಳಲೇ ಇಲ್ಲ. ಓ, ನಿನ್ನ ಫ್ರೆಂಡ್ ಮೀಟ್ ಮಾಡೋಕೆ ಬಂದಿದ್ಯಾ ಎಂದು ಕಣ್ಣಿಗೆ ಕಂಡ ಭವಾನಿಯನ್ನು ಕಂಡೇ ಇಲ್ಲ ಎನ್ನುವಂತೆ ಮಾತನಾಡೋದು ಕಂಡು ಭವಾನಿ ತನ್ನೆದುರು ನಡೆಯುತ್ತಿರುವುದನ್ನು ನಂಬುವುದೇ ಕಷ್ಟ ಎನ್ನಿಸುವಂತೆ ನೋಡುತ್ತಿದ್ದಳು. ಸರ್, ಅದು ಅಕ್ಕ ನಿಮ್ಮನ್ನ ಮಾತನಾಡಿಸ್ಬೇಕಂತೆ ಎಂದು ತನ್ನ ಮಾತು ನಿಲ್ಲಿಸುವ ಮೊದಲೇ, ಹೇ ಸ್ಟುಪಿಡ್, ನೀನೇನು ಮಧ್ಯಸ್ಥಿಕೆ ವಹಿಸೋ ಅವಶ್ಯಕತೆ ಇಲ್ಲ. ನನ್ನ ಮತ್ತೆ ನನ್ನ ಶಿವು ಮಧ್ಯೆ ನಿನಗೇನು ಕೆಲಸ? ಮೊದಲು ನೀನು ಹೇಳು. ನಿನ್ನ ಕೆಲಸ ಎಷ್ಟಿತ್ತು ಅಷ್ಟು ನೋಡ್ಕೊಂಡು ಆಯ್ತಲ್ವಾ? ಇವಾಗ ನೀನು ಹೋಗ್ಬೋದು, ಹೋಗ್ತಾ ಇರು ಎಂದು ಅವಾಜ್ ಹಾಕುತ್ತಿದ್ದ ಭವಾನಿ ಮಾತಿಗೆ ತಲೆಯಾಡಿಸಿ ಹಿಂದೆ ಸರಿದ ಧರಣಿ ಹಿಂದೆ ಹೋಗುತ್ತಿದ್ದರೆ ಅವಳ ಕೈ ಹಿಡಿದ ಶಿವು, ನೀನೆಲ್ಲಿಗೆ ಹೋಗ್ತಿದ್ದೀಯಾ ಎಂದ. ಅದು ಎನ್ನುತ್ತಿದ್ದ ಧರಣಿ ಶಿವು ಕಣ್ಣಲ್ಲಿ ಕೋಪದ ಬದಲು ಪ್ರೀತಿ ಕಂಡರೆ ಅದನ್ನು ಸಹಿಸದ ಭವಾನಿಯ ಹೊಟ್ಟೆ ಹೊತ್ತಿ ಉರಿದಿತ್ತು. ಅಲ್ಲ ಶಿವು, ನಾನು ನೀನು ಮಾತನಾಡುವಾಗ ಇವಳ್ಯಾಕೆ ಎಂದಳು ಭವಾನಿ ಅಲ್ಲಿ ಮಸಿಯುತ್ತಾ. ಶಿವು ಧರಣಿಯನ್ನು ಮತ್ತೊಮ್ಮೆ ತನ್ನ ಸನಿಹ ಎಳೆದುಕೊಂಡ. ಭವಾನಿ ಮಾತು ಅವನಿಗೆ ಕೇಳೇ ಇಲ್ಲ ಎನ್ನುವಂತೆ ಅವಳ ಭುಜದ ಮೇಲೆ ಕೈಯಿಟ್ಟು, ಓ ಧರಣಿ, ನಿಮ್ಮ ಅಕ್ಕನಿಗೆ ನನ್ನ ಜೊತೆ ಏನು ಮಾತನಾಡೋದಿದೆಯಂತೆ ಎಂದ ವ್ಯಂಗ್ಯವಾಗಿ. ಧರಣಿಗೆ ಮಾತ್ರ ಇಲ್ಲಿ ಏನು ನಡೀತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಶಿವು ಸರ್ ಇದ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ತಲೆ ಕೆರ್ಕೋತಾ ನಿಂತು ಬಿಟ್ಲು ಧರಣಿ. ಶಿವು, ಇದೇನು ಮಾತಾಡ್ತಾ ಇದ್ದೀಯಾ? ನಾನು ಅದ್ಯಾವಾಗ ಮೂರನೇ ವ್ಯಕ್ತಿಯಾದೆ? ನಾನೇ ನಿನ್ನ ಜೀವ ಅಂತಿದ್ದೆ ಅಲ್ವಾ? ನಿನ್ನನ್ನು ಮಾತನಾಡಿಸೋದಕ್ಕೆ ಈ ಸ್ಟುಪಿಡ್ ದಾಟಿ ಬರಬೇಕು ಅನ್ನೋ ಥರ ಅವಳ ಪರ್ಮಿಷನ್ ಕೇಳ್ತಿದ್ದೀಯಾ ಎಂದಿದ್ದಳು ಸಿಟ್ಟಿನಿಂದ. ತಾನು ಪ್ರೀತಿಸಿದ ಶಿವು ಪಕ್ಕ ತನ್ನ ತಂಗಿ ಕಂಡು ಹೃದಯ ಕಲಕುವುದಕ್ಕೂ ಹೆಚ್ಚಾಗಿ ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು. ತನ್ನ ಮಾತಿಂದ ಭವಾನಿ ಉರಿದುಕೊಂಡಿದ್ದು ಕಂಡು ತನ್ನ ಮಾತಿನ ವರಸೆ ಮುಂದುವರೆಸಿದ್ದ ಶಿವು, ಹೌದು, ಮತ್ತೆ ಬೇರೆ ಹುಡುಗರ ಜೊತೆ ಮಾತಾಡಬೇಕು ಅಂದರೆ ನನ್ನ ಹೆಂಡತಿ ಪರ್ಮಿಷನ್ ತುಂಬ ಮುಖ್ಯ ಅಲ್ವಾ? ಇಲ್ಲ ಅಂದರೆ ಪ್ರಿನ್ಸಿಪಾಲ್ ಕೋಪ ಮಾಡ್ಕೋತಾರೆ. ಕಾಲೇಜೇ ಆಗಲಿ ಮನೆಯೇ ಆಗಲಿ ಪ್ರಿನ್ಸಿಪಾಲ್ ಅವರಿಗೆ ಕೋಪ ಬರ್ಸೋಕ್ಕಾಗತ್ತಾ ಹೇಳಿ ಎಂದ ಶಿವು ಮತ್ತಷ್ಟು ವ್ಯಂಗ್ಯವಾಗಿ. ಇವ್ರ ಮಾತಿಂದ ಎಲ್ಲಿ ಅಕ್ಕ ಕೋಪ ಮಾಡ್ಕೋತಾಳೋ ಅಂತ ಯೋಚಿಸೋದು ಬಿಟ್ಟು ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಧರಣಿ ಕೃಷ್ಣನ್ನ ಕೇಳಿಕೊಳ್ಳೋದು ಬಿಟ್ಟರೆ ಇದರ ಮಧ್ಯೆ ಮಾತನಾಡೋಕ್ಕೆ ಅವಕಾಶ ಕೂಡ ಇರಲಿಲ್ಲ. ಶಿವು ಮಾತಿಂದ ಭವಾನಿ ಮಾತ್ರ ಇರಿಟೇಟ್ ಆಗ್ತಿದ್ಲು. ಪ್ಲೀಸ್ ಶಿವು, ಈ ರೀತಿ ಟಿಪಿಕಲ್ ಗಂಡನ ಥರ ಆಡಬೇಡ. ನನಗೆ ಗೊತ್ತು ನನ್ನ ಮೇಲೆ ಸಿಟ್ಟಿದೆ ಅಂತ. ಹಾಗಂತ ನೀನು ಈ ರೀತಿಯೆಲ್ಲ ಆಡಿದ್ರೆ ನನಗೇನು ಬೇಜಾರಾಗಲ್ಲ. ನನಗೆ ಗೊತ್ತಿದೆ ನಿನಗೆ ನಾನು ಅಂದರೆ ತುಂಬ ಇಷ್ಟ ಅಂತ. ನಿನ್ನ ಕೋಪ ತೋರಿಸೋಕೆ ಈ ರೀತಿ ಇವಳನ್ನು ಮಧ್ಯೆ ಇಟ್ಕೊಂಡು ಮಾತಾಡ್ತಿದ್ದೀಯಾ ಅಂತ ನನಗೆ ಗೊತ್ತು, ನಿನ್ನ ಮಾತಿನ ವರಸೆ ಅಂತ ಹೇಳಿ ಮಾತಿನಲ್ಲಿ ಮರೆಸಿ ಮಸ್ಕ ಮಾಡೋಕೆ ಬರ್ತಿದ್ದ ಭವಾನಿ ಕಡೆಗೆ ಅಲ್ಲೇ ನಿಲ್ಬೋದು ಅನ್ನೋ ರೀತಿ ತನ್ನ ಕೈ ಮುಂದೆ ಚಾಚಿದ್ದ ಶಿವು. ಮುಂದೆ ಬರಬೇಡ ಅಂತ ಶಿವು ತೋರಿಸಿದ್ದ. ಆದರೆ ಭವಾನಿ ಮಾತ್ರ ಮಾತು ನಿಲ್ಲಿಸೋ ಹಾಗೆ ಕಾಣಲಿಲ್ಲ. ಸಾರಿ, ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ. ಅದಕ್ಕೆ ಹೀಗೆಲ್ಲ ಆಡಬೇಡ ಪ್ಲೀಸ್.
ನೀನು ನಾನಿರಬೇಕಾಗಿರೋ ಜಾಗದಲ್ಲಿ ಇದ್ಯಾವಳನ್ನು ನಿಲ್ಲಿಸಿ ನನ್ನನ್ನು ನೋಯಿಸಬೇಡ ಶಿವು ಎಂದು ತನ್ನ ಅಂಗಲಾಚುವ ಡ್ರಾಮಾ ಶುರು ಮಾಡಿದ್ದಳು. ಅವಳ ಡ್ರಾಮಕ್ಕೆ ಮರಳಾದ ಧರಣಿ ಶಿವು ಕೈಯಿಂದ ಮುಂದೆ ಸರಿದು ಪ್ಲೀಸ್ ಅಕ್ಕ ಅಳ್ಬೇಡ ಅಂತ ಅವಳನ್ನು ಸಮಾಧಾನ ಮಾಡೋಕ್ಕೆ ಹೋಗಿದರೆ ಅವಳ ಕೆನ್ನೆಗೆ ರಪ್ ಅಂತ ಬಾರಿಸಿದ್ದಳು ಭವಾನಿ. ಎಲ್ಲ ನಿನ್ನಿಂದ. ನೀನು ನನ್ನ ಬದುಕಿನಲ್ಲಿ ನನ್ನಿಂದ ಎಲ್ಲವನ್ನ ಕಿತ್ಕೊಂಡಿದ್ದೀಯ. ನೀನೇ ನನ್ನ ಶಿವನ ನನ್ನಿಂದ ಕಿತ್ಕೊಂಡಿದ್ದೀಯ. ನೀನು ಅಂದ್ಕೊಂಡಿರ್ಬೋದು ನನ್ನ ಜಾಗದಲ್ಲಿ ನೀನು ಕೂತು ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ನನ್ನ ಸ್ಥಾನ ಅವನ ಮನೆಯಲ್ಲಿ ಮನಸ್ಸಲ್ಲಿ ನಿನಗೆ ಸಿಗುತ್ತೆ ಅಂತ. ಆದರೆ ಅದು ನಿನ್ನ ಭ್ರಮೆ. ನನ್ನ ಶಿವು ಎದೆಯಲ್ಲಿ ಇನ್ನೂ ನನ್ನ ಹೆಸರೇ ಇರೋದು. ಅವನ ಉಸಿರು ಇರೋ ತನಕ ಅವನಿಗೆ ನಾನೇ ಜೀವ, ನನಗೆ ಅವನೇ ಎಂದೆತ್ತ ಧರಣಿಯನ್ನು ತಳ್ಳಾಡಿದ್ದಳು. ಇಷ್ಟೊತ್ತು ತನ್ನ ಮಾತಿನ ವರಸೆಯಿಂದಲೇ ಭವಾನಿಗೆ ಹೊಟ್ಟೆ ಉರಿಸಬೇಕು ಎಂದುಕೊಂಡಿದ್ದ ಶಿವು ಮನಸ್ಥಿತಿ ಯಾವಾಗ ಧರಣಿಗೆ ಭವಾನಿ ಕೈ ಮಾಡಿದ್ದಳೋ ಅಂದೇ ತಾಳ್ಮೆಯ ಕಟ್ಟೆ ಹೊಡೆದಿತ್ತು. ಧರಣಿಯನ್ನು ತನ್ನ ವಶಕ್ಕೆ ಪಡೆದ ಶಿವು ಭವಾನಿ ಕೈ ಹಿಡಿದು ಹಿಂದೆ ತಳ್ಳಿದ್ದ. ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಎದುರು ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯ? ಮತ್ತೊಂದು, ನಾನು ಅಂದೇ ನಿನಗೆ ಹೇಳಿದ್ದೆ ಅಲ್ವಾ ನನ್ನ ಎದುರಿಗೆ ಈ ಡ್ರಾಮಾ ಎಲ್ಲ ಮಾಡಬೇಡ ಅಂತ. ಮತ್ತ್ಯಾಕೆ ನನ್ನ ಗುಬ್ಬಿ ಮನಸ್ಸನ್ನು ಕೆಡಿಸೋ ಪ್ರಯತ್ನ ಮಾಡ್ತಿದ್ದೀಯ? ನಾನು ನಿನ್ನ ನೋಡೋಕೆ ಅಂತ ಬಂದಿಲ್ಲ. ನನ್ನ ಹೆಂಡತಿಗೆ ಅವಳು ಕರೆದ ಜಾಗಕ್ಕೆ ಬಂದಿಲ್ಲ ಅಂದರೆ ಅವಳಿಗೆ ನೋವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದಿದ್ದೀನಿ. ಅಂಥದ್ರಲ್ಲಿ ನಿನಗೆ ಎಷ್ಟು ಧೈರ್ಯ ಇದ್ದರೆ ಅವಳ ಮೇಲೆ ಕೈ ಮಾಡ್ತೀಯ? ಕೇವಲ ನನ್ನ ಹೆಂಡತಿಯ ಅಕ್ಕ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ನಾನು ನಿನ್ನ ಸಹಿಸ್ಕೋತಿದ್ದೀನಿ ಅಷ್ಟೇ. ಇದರರ್ಥ ನೀನು ಏನೇ ಮಾಡಿದ್ರೂ ಸಹಿಸ್ಕೋತೀನಿ ಅಂತ ಅಲ್ಲ. ಇದೇ ಲಾಸ್ಟ್. ನನ್ನ ಕಣ್ಮುಂದೆ ಯಾವತ್ತಿಗೂ ನೀನು ಕಾಣಿಸ್ಕೋಬರಬೇಡ ಎಂದು ಹೇಳುತ್ತಿದ್ದಂತೆ ತನ್ನ ಕಣ್ಣೀರಲ್ಲಿ ಕಾವೇರಿ ಹರಿಸಿದ್ದಳು ಭವಾನಿ. ಇದು ಮೋಸ. ನೀನು ಮಾಡಿದ್ದು ಮೋಸ. 6 ವರ್ಷ ನನ್ನ ಪ್ರೀತಿ ಮಾಡಿ ಮೊನ್ನೆ ನಿನ್ನ ಬದುಕಿಗೆ ಅಕಸ್ಮಾತ್ತಾಗಿ ಬಂದಿರೋ ಈ ಅನಿಷ್ಟನ ವಹಿಸ್ಕೊಂಡು ನನ್ನನ್ನು ಯಾರೋ ಅಂತ ಗೊತ್ತಿಲ್ಲ ಅನ್ನೋ ರೀತಿ ನಡೆಸ್ಕೊತಿರೋದು ನೀನು ಮಾಡ್ತಿರೋದು ಮೋಸ ಅಂತ ನಿನಗೆ ಅನ್ನಿಸ್ತಿಲ್ವಾ? ನಿನ್ನ ನಡೆ ನುಡಿ ಆಚಾರ ವಿಚಾರ ಎಲ್ಲ ಎಲ್ಲಿ ಹೋಯ್ತು ಶಿವು? ನನಗೆ ನನ್ನ ಪ್ರೀತಿಗೆ ನೀನು ಮೋಸ ಮಾಡಿದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಶಿವು ಅಂತ ಭವಾನಿ ತಾನು ಮಾತಿಂದ ಶಿವುನನ್ನು ಬಂಧಿಸಬಹುದು ಅಂದುಕೊಂಡರೆ ಪ್ರೀತಿ ಕುರುಡು ಅನ್ನೋ ಸ್ಥಿತಿಯಲ್ಲಿ ಹೊರಬಂದಿದ್ದ ಶಿವು ಕುರುಡಾಗಿ ನಂಬಿ ಮೋಸ ಹೋಗಿದ್ದನ್ನು ಮರೆತಿರಲಿಲ್ಲ. ಅವಳ ಮಾತಿಗೆ ಚಪ್ಪಾಳೆ ತಟ್ಟುತ್ತಾ ಗಹಗಹಿಸಿ ನಕ್ಕ ಶಿವು. ವಾವ್, ಎಷ್ಟು ವೇದವಾಕ್ಯ! ಮಾಡ್ರನ್ ಭವಾನಿ ಮೇಡಮ್ ಅವರ ಬಾಯಲ್ಲಿ. ನಾನು ಇಷ್ಟೊಂದು ಬದಲಾವಣೆಯನ್ನು ಬಯಸಿರಲಿಲ್ಲ ಭವಾನಿ ಅವರೇ. ಆದರೆ ನಾನು ನಿಮಗೆ ಮಾಡಿರೋದು ಮೋಸ ಅಂತ ಅನಿಸಿದ್ರೆ ನೀವು ನನಗೆ, ನನ್ನ ಕುಟುಂಬಕ್ಕೆ, ನಿಮ್ಮ ಅಪ್ಪ ಅಮ್ಮನಿಗೆ ಮಾಡಿದ್ದು ಏನು ಅಂತ ಹೇಳ್ತೀರಾ? ನೀನು ಮಾಡಿದ ಒಂದು ಮೋಸದಾಟಕ್ಕೆ ಎಷ್ಟು ಜೀವಗಳು ನೊಂದೋ ಆ ದಿನ ಅನ್ನೋದು ನಿನಗೆ ಅರಿವಿದೆಯಾ? ನೀವು ಮೋಸದ ಪಾಠ ಮಾಡ್ತಾ ಇದ್ದೀರಾ. ಆದರೆ ಆ ಸಿಲೆಬಸ್ನ ತುಂಬ ಚೆನ್ನಾಗಿ ಓದ್ಕೊಂಡಿರೋರು ನೀವೇ ಅಂತ ನನಗೆ ಗೊತ್ತಿದೆ. ಮತ್ತೊಂದು, ನನ್ನ ಹೆಂಡತಿನ ನಿಮಗೆ ಹೇಗೆ ಬೇಕೋ ಹಾಗೆ ಅನ್ನೋ ಅಧಿಕಾರ ನಿಮಗಿಲ್ಲ. ಈಕೆ ನನ್ನ ಬದುಕಿನ ಅದೃಷ್ಟ ದೇವತೆ. ಇವಳನ್ನ ಅನಿಷ್ಟ ಅನ್ನೋರಿಗಿಂತ ಮೂರ್ಖರು ಈ ಜಗತ್ತಿನಲ್ಲಿ ಬೇರ್ಯಾರೂ ಇಲ್ಲ ಅನ್ನೋದು ನನ್ನ ಭಾವನೆ ಎನ್ನುತ್ತಿದ್ದ ಶಿವು ಮಾತಿಗೆ ಬೆರಗಾಗಿದ್ದಳು ಧರಣಿ. ಒಮ್ಮೆ ಅವಳು ಪ್ರಪಂಚವನ್ನೇ ಮರೆತು ಕೇವಲ ಶಿವು ಮಾತ್ರ ತನ್ನ ಪ್ರಪಂಚದಲ್ಲಿ ಕಂಡಂತಾಗಿತ್ತು. ಅವಳಿಗರಿಯದೆ ಮನದಲ್ಲಿ ಮಂದಹಾಸ ಮೂಡಿತ್ತು. ಭವಾನಿ ಮಾತ್ರ ತನ್ನ ಪಟ್ಟು ಬಿಡುವಂತೆ ಕಾಣಲಿಲ್ಲ. ಅವಳು ಹೇಗಾದರೂ ಸರಿ ಇಂದು ಶಿವು ಮನದಲ್ಲಿ ಬದಲಿಸಿ ತನ್ನ ಸ್ಥಾನ ಪಡೆಯಬೇಕು ಎಂದುಕೊಂಡೇ ಬಂದಿದ್ದರಿಂದ ಮಾತು ನಿಲ್ಲಿಸಲು ಹೋಗದೆ ಎಮೋಷನಲ್ ಆಗಿ ಇಷ್ಟು ಬೇಗ ಮರೆತು ಬಿಟ್ಟ ಶಿವು. ನೀನು 7 ಜನ್ಮಕ್ಕೂ ನೀನೇ ನನಗೆ ಬೇಕು ಅಂತ ಆಣೆ ಮಾಡಿದ್ದು ಅದು ಹೇಗೆ ಮರೆತೆ ಹೇಳು? ನೀನು ನನಗಾಗಿ ಕಾಯ್ತೀನಿ ಅಂತ ನನಗೆ ಪ್ರಮಾಣ ಮಾಡಿದ್ದು, ನನಗಾಗಿ ಬದುಕ್ತೀನಿ ಅಂತ ಹೇಳಿದ್ದ ಮಾತು, ನಾನು ಅರಿಯದೆ ಮಾಡಿದ್ದ ಮೋಸಕ್ಕಾಗಿ ಅದೇಗೆ ಇಬ್ಬರು ಸೇರಿ ಅದೆಷ್ಟು ಕನಸು ಕಂಡಿದ್ದವೋ ಅಂತಹ ಕನಸನ್ನು ಮರೆತೆ ನನ್ನ ಬದುಕಿನ ಮೇಲೆ ಅದೆಷ್ಟು ಮಾತುಗಳು ನಮ್ಮಲ್ಲಿ ಬೆಸೆದಿದ್ದೋ, ಅದೆಷ್ಟು ಬಾರಿ ನೀನು ನನಗೆ ಪ್ರಮಾಣ ಮಾಡಿ ಹೇಳಿದ್ದೆ ನಾನು ಮಾತ್ರ ನಿನ್ನ ಬಾಳ ಸಂಗಾತಿ ಅಂತ. ಎಲ್ಲವನ್ನೂ ಅದೇಗೆ ಮರೆತೆ ಹೇಳು ಎನ್ನುತ್ತಿದ್ದ ಭವಾನಿ ಮಾತಿಗೆ ಮತ್ತೆ ಚಪ್ಪಾಳೆ ಬಡಿಯುತ್ತಾ ಮುಂದೆ ಬಂದಿದ್ದ ಶಿವು. ತುಂಬ ಖುಷಿಯಾಯಿತು ನಿನ್ನ ಬಾಯಲ್ಲಿ ಇದೆಲ್ಲ ಮಾತು ಕೇಳಿ. ಅದರಲ್ಲೂ ನೀನು ಇದೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ದೀಯಾ ಅನ್ನೋದನ್ನು ಕೇಳಿ ಮಹದಾನಂದ ಆಯಿತು. ಆದರೆ ಅದೆಲ್ಲವನ್ನ ಮೊದಲು ಮರೆತವಳು ನೀನು ಅನ್ನೋದನ್ನು ಮಾತ್ರ ಅದೇಗೆ ನೀನು ಮರೆತು ಬಿಟ್ಟೆ ಅಂತ ಗೊತ್ತಾಗಲಿಲ್ಲ. ಆ ದಿನ ನಾನು ನಿನಗಾಗಿ ಕಾದು ಕುಳಿತಿದ್ದೆ. ಇಡೀ ಪ್ರಪಂಚ ನಮ್ಮಿಬ್ಬರ ಪ್ರೀತಿಗೆ ಸಮ್ಮತಿಸಿತ್ತು. ನಿನ್ನೊಳಗೆ ಇಡೀ ಪ್ರಪಂಚವನ್ನೇ ಮರೆತಿದ್ದೆ. ಅದು ನಿನಗೆ ಗೊತ್ತಿತ್ತು. ಎಲ್ಲರಿಗಿಂತ ನೀನೇ ಹೆಚ್ಚು ಅನ್ನುವಷ್ಟು ಪ್ರೀತಿ ಮಾಡಿದ್ದೆ. ಆದರೆ ನೀನು ಏನು ಮಾಡಿದೆ? ಎಲ್ಲರ ಎದುರು ನಾನೊಬ್ಬ ಫೂಲ್ ಅಂತ ತಿಳಿಸ್ಬಿಟ್ಟೆ. ನನ್ನ ನಂಬಿಕೆಗೆ ಪ್ರೀತಿಗೆ ಮೊದಲಿದ್ದ ಆ ನಿನ್ನ ಪ್ರೇಮಿ ಶಿವುಗೆ ಒಟ್ಟಿಗೆ ಬೆಂಕಿ ಹಚ್ಚುವುದೇ. ಆ ದಿನ ಆ ಕ್ಷಣ ನಾನು ಇನ್ನೂ ಮರೆತು ಹೋಗಿಲ್ಲ. ನಿನ್ನಿಂದ ನಿನ್ನ ಸ್ವಾರ್ಥದಿಂದ ನಾನು ಸತ್ತಿದ್ದೆ. ನನ್ನ ಅಪ್ಪ ಅಣ್ಣ ಅಮ್ಮ ಎಲ್ಲ ನಿನ್ನಿಂದ ಸೋತಿದ್ರು, ನಿನ್ನ ನಂಬಿ ಸೋತಿದ್ರು. ಆದರೆ ಅವತ್ತು ನನ್ನ ಮನೆಯ ನನ್ನ ಮನಸ್ಸನ್ನು ಬೆಳಗಿದ್ದು, ಹೊತ್ತಿ ಉರಿಯುತ್ತಿದ್ದ ಬೆಂಕಿಯಿಂದ ಬೆಳಗೋ ದೀಪದ ಕಡೆಗೆ ಕರ್ಕೊಂಡು ಬಂದಿದ್ದು ಇದೇ ನನ್ನ ಹೆಂಡತಿ ಧರಣಿ.
ಆ ದಿನ ತನ್ನ ಕನಸು ಆಸೆ ಎಲ್ಲವನ್ನು ಬಿಟ್ಟು ನನ್ನಪ್ಪಯ್ಯ ಕೇಳಿದ್ದ ಒಂದೇ ಒಂದು ಮಾತಿಗೆ ಏನೂ ಮಾತನಾಡದೆ ನನ್ನ ಪಕ್ಕ ಬಂದು ಹಸೆಮಣೆ ಮೇಲೆ ಕುಳಿತು ನನ್ನ ಬಾಳಿಗೆ ಬೆಳಕಾದ್ಲು. ಈಗ ಹೇಳು, ನಾನು ಏನನ್ನ ಮರಿಬೇಕು, ಯಾರನ್ನ ನೆನಪಿಸ್ಕೋಬೇಕು ಅಂತ ಎನ್ನುತ್ತಾ ಕೈಕಟ್ಟಿ ನಿಂತ ಶಿವು ಮಾತು ಕೇಳಿ ಭವಾನಿಗೆ ಮಾತು ನಿಂತಿತ್ತು. ಆದರೂ ಸೋತೆ ಅಂತ ಒಪ್ಕೊಳ್ಳೋಕೆ ಮನಸ್ಸಿರಲಿಲ್ಲ. ಹಾಗಾಗಿ ಏನೋ ಯೋಚಿಸಿದಂತೆ, ಹಾಂ, ನೀನೇ ಒಪ್ಕೊಂಡಿದ್ದೀಯಾ ಅಲ್ವಾ, ನಿನ್ನ ಮನದಲ್ಲಿ ಇರೋದು ನಾನು ಮಾತ್ರ ಅಂತ. ಇವಳು ಕೇವಲ ಪರಿಸ್ಥಿತಿಗೆ ಗಂಟು ಬಿದ್ದು ನಿನ್ನ ಜೊತೆ ಬಂದ್ಲು, ನಿನ್ನ ಬದುಕಿಗೆ ಬಂದ್ಲು ಅಷ್ಟೇ. ಇನ್ನು ಕಾಲ ಮಿಂಚಿಲ್ಲ. ಯಾವಾಗಲೂ ಮನಸ್ಸು ಒಪ್ಪಿದವರ ಜೊತೆ ಜೀವನ ಬೆಸೆದ್ರೇ ಚಂದ, ಇಲ್ಲ ಅಂದರೆ ಅದು ಜೀವನನೇ ಅಲ್ಲ. ನಿನಗೆ ನಾನಿಷ್ಟ, ನನಗೆ ನೀನು ಅಂದರೆ ಪ್ರಾಣ. ನಾವಿಬ್ಬರು ಮದುವೆ ಆದ್ರೇ ಚಂದ. ಬೇಕಿದ್ರೆ ಕೇಳು, ಧರಣಿ ಕೂಡ ಇದಕ್ಕೆ ಒಪ್ತಾಳೆ. ನನಗೋಸ್ಕರ ನಿನ್ನನ್ನು ನನಗೆ ಬಿಟ್ಟು ಕೊಡ್ತಾಳೆ. ಅತ್ತೆ ಮಾವನ್ನ ನಾನು ಹೇಗಾದರೂ ಸರಿ ಒಪ್ಪಿಸ್ತೀನಿ. ನನಗೆ ನೀನು ಹ್ಞೂ ಅಂದರೆ ಅಷ್ಟೇ ಸಾಕು. ಇಲ್ಲ ಅನ್ಬೇಡ, ಒಪ್ಕೊ. ನೀನು ಹ್ಞೂ ಅಂತೀಯ ಅಂತ ನನಗೆ ಗೊತ್ತು. ನಾನೊಬ್ಳು ದಡ್ಡಿ, ನಿನಗೂ ನಾನೇ ಇಷ್ಟ ಅಂತ ನನಗೂ ಗೊತ್ತಿದೆ. ಇನ್ನು ಯಾರ ಒಪ್ಪಿಗೆಗೆ ಕಾಯಬೇಕು ಎಂದವಳು ಧರಣಿ ಕೊರಳಲ್ಲಿ ಇರೋ ಮಾಂಗಲ್ಯಕ್ಕೆ ಕೈ ಹಾಕಲು ಮುಂದೆ ಬರುತ್ತಾ, ಧರಣಿ ಏನೂ ಅನ್ನಲ್ಲ, ಅವಳಿಗೂ ಗೊತ್ತು ಇದು ನನ್ನ ಕೊರಳಲ್ಲಿ ಇರಬೇಕಿರೋದು ಅಂತ ಎಂದು ಅವಳ ಕೊರಳಿಗೆ ಕೈ ಹಾಕಿಯೇ ಬಿಟ್ಟಿದ್ದಳು. ಇದನ್ನು ನಾನು ನಿನಗೆ ಕಿತ್ತುಕೊಡ್ತೀನಿ, ಅದನ್ನು ನೀನು ನನಗೆ ಕಟ್ಟು ಎಂದು ಕೇಳಲು ಹೋದರೆ ಧರಣಿ ಆಕ್ಷೇಪ ಒಡ್ಡಿದ್ದಳು. ಅದಕ್ಕೂ ಮೊದಲೇ ಭವಾನಿ ಕೆನ್ನೆಗೆ ಬಾರಿಸಿದ್ದ ಶಿವು ಧರಣಿ ಏಟಿನ ಶಬ್ದಕ್ಕೆ ಬೆಚ್ಚಿದ್ದಳು. ನೀನು ನಿನಗೆ ಇದು ಬೇಡ ಅಂದಾಗ ಎದ್ದೋಗೋಕೆ, ಬೇಕು ಅಂದಾಗ ಕಿತ್ತು ಮತ್ತೊಬ್ಬರಿಗೆ ಸುತ್ತೋಕೆ ಇದು ಕರಿ ನೂಲಲ್ಲ, ಇದು ಮಾಂಗಲ್ಯ. ನೀನು ಹೇಳಿದ ಕೂಡಲೇ ಹೌದು ಅಂತ ನಿನ್ನ ಹಿಂದೆ ಬರೋಕೆ ನಾನು ಮೊದಲಿನ ಶಿವು ಅಲ್ಲ. ಇವಾಗ ಇವನು ಧರಣಿಯ ಗಂಡ ಶಿವು, ಮತ್ತು ನನ್ನ ಹೆಸರಲ್ಲಿ ಈ ಮಾಂಗಲ್ಯ ಹಾಕೋ ಅಧಿಕಾರ ಇರೋದು ಕೇವಲ ನನ್ನ ಹೆಂಡತಿ ಧರಣಿಗೆ ಮಾತ್ರ. ಈ ಜನ್ಮಕ್ಕಾದರೂ ಸರಿ, ಮುಂದೆ ಬರೋ ಮತ್ತೆಷ್ಟೇ ಜನ್ಮಕ್ಕಾದರೂ ಸರಿ, ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ನನ್ನ ಬದುಕಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು ಎನ್ನುತ್ತಿದ್ದರೆ ಧರಣಿ ಕಣ್ಣಿಂದ ನೀರು ಜಾರಿದ್ದವು. ಧರಣಿ ಕೈ ಹಿಡಿದು ಹೋಗಲು ಹಿಂದೆ ತಿರುಗಿದ ಶಿವು ನಡೆ ಭವಾನಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ. ಆದರೆ ಮತ್ತೆ ಏನು ಮಾಡೋ ಧೈರ್ಯ ಕೂಡ ಅವಳಿಗೆ ಇರಲಿಲ್ಲ. ಆದರೂ ಅವಳ ಮನಸ್ಸಿಗೆ ಬೆಂಕಿ ಹಾರಿಸಿಕೊಳ್ಳಲು, ನೋಡ್ತೀನಿ ಶಿವು, ನೀನು ಈ ಅನಿಷ್ಟ ಕಟ್ಕೊಂಡು ಅದೆಂಗೆ ಸುಖವಾಗಿ ಇರ್ತೀಯ ಅಂತ ನಾನು ನೋಡ್ತೀನಿ. ಪ್ರೀತಿನೇ ಇಲ್ದಿರೋ ಈ ಸಂಬಂಧ ಅದೆಷ್ಟು ದಿನ ಅಂತ ಉಳಿಯುತ್ತೋ ಅದನ್ನು ನಾನು ನೋಡ್ತೀನಿ. ಒಂದಲ್ಲ ಒಂದಿನ ನಿನಗೆ ನಿನ್ನ ಪ್ರೀತಿ ಅರ್ಥ ಆಗೇ ಆಗುತ್ತೆ. ನಿನಗೆ ನಿನ್ನ ಮನಸ್ಸಿಗೆ ಪ್ರೀತಿ ಕೊಡೋ ಯೋಗ್ಯತೆ ಇರೋದು ನಾನು ಅಂತ ನಿನಗೆ ಅರ್ಥ ಆಗಿದ್ದ ದಿನ, ಆ ಒಂದಿನ ನೀನು ನನ್ನ ಹತ್ರ ಬಂದೇ ಬರ್ತೀಯ ಎಂದ ಭವಾನಿ ಕಡೆ ಶಿವು ವೈಲ್ಡ್ ಆಗಿ ನೋಡಿದ್ದನು. ಧರಣಿ ಇದೇ ಮೊದಲ ಬಾರಿಗೆ ಧೈರ್ಯ ಮಾಡಿ ಮಾತು ಮುರಿದಿದ್ದಳು. ಮೆಲ್ಲಗೆ ನಸುನಗುತ್ತಾ, ತುಂಬ ತಪ್ಪು ತಿಳ್ಕೊಂಡಿದ್ದೀಯಾ ಅಕ್ಕ. ಪ್ರೀತಿ ಅಂದರೆ ಬರೀ ಗಂಟೆಗಟ್ಟಲೆ ಕೂತು ಮಾತನಾಡೋದು, ಮುಂದಿನ ಬದುಕಿನ ಬಗ್ಗೆ ಹಗಲುಗನಸು ಕಾಣೋದು, ಕೈ ಕೈ ಹಿಡ್ಕೊಂಡು ಬೀದಿ ಬೀದಿ ಸುತ್ತೋದು, ಅದಷ್ಟೇ ಅಲ್ಲ ಅಕ್ಕ ಪ್ರೀತಿ. ಅದಕ್ಕೂ ಮೇಲಾಗಿ ಒಬ್ಬರ ಮನಸ್ಸಿನ ಮಾತು ಮತ್ತೊಬ್ಬರಿಗೆ ಕೇಳಿಸಬೇಕು, ಒಬ್ಬರ ಹೃದಯ ಮತ್ತೊಬ್ಬರ ನೋವಿಗೆ ಮಿಡಿಬೇಕು, ಖುಷಿಗೆ ತುಡಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರ ಮೇಲಿನ ಗೌರವ, ನಂಬಿಕೆ, ವಿಶ್ವಾಸ ಮತ್ತೊಬ್ಬರಿಗೆ ಇರಬೇಕು. ಅದು ನಮ್ಮಲ್ಲಿದೆ, ನೀನು ಯೋಚನೆ ಮಾಡಬೇಡ ಅಂತ ಅಪರೂಪಕ್ಕೆ ಭವಾನಿಗೆ ಟಾಂಗ್ ಕೊಟ್ಟ ಶಿವು ಜೊತೆ ನಡೆದಿದ್ದಳು ಧರಣಿ. ಅಪರೂಪಕ್ಕೆ ತನ್ನ ಹೆಂಡತಿ ಬಾಯಿಂದ ತಮ್ಮ ಬದುಕಿನ ಬಗ್ಗೆ ಬಂದ ಈ ಮಾತು ಕೇಳಿ ಶಿವು ಮನಸ್ಸಲ್ಲಿ ಖುಷಿಯಾಗಿತ್ತು. ಅಪರೂಪದ ದೇವಿ ನೀನು, ನಿನ್ನ ಅರಸಿ ಬಂದ ಅನಾಮಿಕ ನಾನು, ಸೌಂದರ್ಯದ ಕಣಿವೆ ನೀನು, ಅದನ್ನಾಳುವ ದಣಿಯೂ ನಾನು. ಕೈ ಮೇಲೆ ಕೈ ಇಟ್ಟು ಕಾಲುಂಗುರವ ತೊಟ್ಟು ಬೆಳಗೆದ್ದು ಕೈ ಮುಗಿವೆ ನನ್ನೆಸರಲ್ಲಿ ದೇವರೆದುರು. ಕೈ ಮುಗಿಯದೆ ದೇವರು ಬರೆದಿರುವನು ನನ್ನೆಸರಿಗೆ, ಜೊತೆಗೆ ಮುದ್ದಾದ ನೈದಿಲೆಯ ನಿನ್ನ ಹೆಸರ. ಕೃಷ್ಣ ನೀಡಿದ ಈ ಕೈಯ ಬಿಡಲಾರೆ ನಾನೆಂದು, ಇರೋವರೆಗೂ ನನ್ನ ಕೊನೆ ಉಸಿರು ಎನ್ನುತ್ತಿದ್ದ ಶಿವು ಹೃದಯದೊಳಗಿನ ಕವಿರಾಯ ಮೈ ಮುರಿದು ಎದ್ದು ಪ್ರಜ್ಞಾವಸ್ಥೆಗೆ ಬಂದು ಇಬ್ಬರು ಸಂಜೆ ಮನೆ ತಲುಪಿದ್ದರು. ಮನೆಯಲ್ಲಿ ಆಗಲೇ ಜವರೇಗೌಡರು ಪಾರ್ವತಮ್ಮನವರು ಬಂದಿದ್ದರು. ಇಡೀ ರಸ್ತೆಯುದ್ದಕ್ಕೂ ಶಿವು ಮಾತ್ರ ಮಾತನಾಡದೆ ಬಂದಿದ್ದ. ಯಾಕೆ ಅಂತ ಕೇಳೋ ಧೈರ್ಯ ಧರಣಿ ಮಾಡಿರಲಿಲ್ಲ. ಶಿವು ಬೇಕಂತಲೇ ಮುಖ ಊದಿಸಿಕೊಂಡೇ ಮನೆಗೆ ಬಂದವ ರೂಮ್ ಸೇರಿದ್ದ. ಅತ್ತೆ ಮಾವ ಬಂದಿದ್ದರು. ಅಕ್ಕನ ಯೋಗಕ್ಷೇಮ ವಿಚಾರಿಸಿ ಅಡುಗೆ ಮನೆಗೆ ಹೊರಟ ಧರಣಿ ಮನಸ್ಸು, ಶಿವು ಸರ್ಗೆ ಕೋಪ ಬಂದಿದ್ಯಾ, ನಾನೇನಾದರೂ ಜಾಸ್ತಿ ಮಾತಾಡದ್ನಾ ಅಂತ ಕೇಳೋಕೆ ಶುರು ಮಾಡಿಬಿಟ್ಟಿತ್ತು. ಮನ್ಸಿನ ಮಾತು ಕೇಳ್ತಿದ್ದ ಧರಣಿಗೆ, ಏನಾದರೂ ಆಗಲಿ ಫಸ್ಟು ಸರ್ ಹತ್ರ ಸಾರಿ ಕೇಳಿಬಿಡು ಅಂತ ಆ ಮನಸ್ಸೇ ಸಜೆಸ್ಟ್ ಕೂಡ ಮಾಡಿತ್ತು. ಹಾಗಾಗಿ ಶಿವು ಸರ್ ನೋಡಲು ಹೋಗಿದ್ದ ಧರಣಿ ಕಣ್ಣಿಗೆ ಆಗಷ್ಟೇ ಫ್ರೆಶ್ ಅಪ್ ಆಗಿ ಬರ್ತಿದ್ದ ಶಿವು ಕಂಡ. ಸರ್ ಅಂದಿದ್ಲು ಪಾಪದ ಹುಡುಗಿ. ಎಂದು ಮುಂದೆ ನಡೆದ. ಇದ್ಯಾವ ಗ್ರಹಚಾರ ಕೃಷ್ಣ ನಂದು, ಇವರು ಒಂದೊಂದು ಸಾರಿ ಒಂದೊಂದು ಥರ ಇರ್ತಾರಪ್ಪ. ಇಷ್ಟೊಂದು ಸಿಟ್ಟು ಬಂದಿದೆ ಅಂದರೆ ನಾನು ಅಲ್ಲಿ ಮಾತನಾಡಬಾರ್ದಿತ್ತು ಅಂತ ತಾನೇ ಅರ್ಥ ಎಂದವಳು ಭವಾನಿ ಕೆನ್ನೆಗೆ ಬಿದ್ದ ಗೂಸ ನೆನಪಾಗಿ ಮೈರೋಮ ನಿಂತದ್ದಾಗಿತ್ತು. ಆದರೂ ಆಗಿದ್ದು ಹಾಗೇ ಬಿಡಲಿ, ಸರ್ ಮನೆ ತುಂಬ ಈ ರೀತಿ ಊದಿಸ್ಕೊಂಡಿರೋದನ್ನು ನೋಡೋಕ್ಕಾಗಲ್ಲ ಅನ್ನಿಸಿ ಧೈರ್ಯ ಮಾಡಿ ತನಗೆ ತಾನೇ, ಧರಣಿ ಯು ಕ್ಯಾನ್ ಡೂ ಇಟ್ ಅಂತ ತನಗೆ ತಾನೇ ಧೈರ್ಯ ತಗೊಂಡು
ಶಿವು ಸರ್, ಅದು ಅದು ಸಾರಿ ಎನ್ನುತ್ತಾ ಮುಂದೆ ಮುಂದೆ ನಡೆಯುತ್ತಾ ಅವನನ್ನೇ ಹಿಂಬಾಲಿಸುತ್ತಿದ್ದರೆ ಕೈಯಲ್ಲಿದ್ದ ಟವಲನ್ನು ಪಕ್ಕಕ್ಕಿಟ್ಟು ಹಿಂದೆ ಬರುತ್ತಿದ್ದ ಧರಣಿ ಕೈಯಿದ್ದು ಮುಂದೆ ಎಳೆದಿದ್ದ ಶಿವು. ಶಿವು ಎಳೆದ ರಭಸಕ್ಕೆ ಕಿಟ್ಟನೆ ಕಿರುಚುತ್ತಾ ಮುಂದೆ ಬಂದಿದ್ದ ಧರಣಿ ಬಾಯ ಮೇಲೆ ಶಿವು ಬೆರಳಿಟ್ಟು ಶ್ ಎಂದವನು ಅವಳ ಕಣ್ಣಲ್ಲಿ ಕಣ್ಣಿಡುತ್ತಾ ಮುಂದೆ ಮುಂದೆ ನಡೆದರೆ ಜಿಂಕೆ ಕಣ್ಣಿನಂತೆ ಕಣ್ಣನ್ನು ಪಟಪಟ ಬಡಿಯುತ್ತಾ ಅದು ಸರ್ ನನಗೆ ಗೊತ್ತಾಗಲಿಲ್ಲ ಎನ್ನುತ್ತಾ ಬಾಯಿಗೆ ಬಂದಿದ್ದೆಲ್ಲ ಮಾತಾಡುತ್ತಾ ಹಿಂದೆ ಹಿಂದೆ ಹೆಜ್ಜೆ ಇಟ್ಟು ಹೋಗುತ್ತಿದ್ದ ಧರಣಿಗೆ ಗೋಡೆ ತಾಗಿತ್ತು. ಗೋಡೆ ತಾಗಿ ಹಿಂದೆ ಹೋಗಲು ಜಾಗವಿಲ್ಲದಾಗ ನಿಂತು ಬಿಟ್ಟಳು. ಅಯ್ಯೋ ಗುಬ್ಬಿ, ಮುಗೀತು ನಿನ್ನ ಕತೆ. ಕೃಷ್ಣ, ನೀನೇ ಕಾಪಾಡಬೇಕಪ್ಪ ನಿನ್ನ ಗುಬ್ಬಿನ ಅಂತ ಮನಸ್ಸಲ್ಲಿ ಗೊಣಗುತ್ತಿದ್ದರೆ ಶಿವು ಕಣ್ಣು ಮಾತ್ರ ಭಯದಲ್ಲಿ ಪಟಗುಡುತ್ತಿದ್ದ ಅವಳ ಕಣ್ಣಿಂದ ಕೊಂಚ ಕೆಳಜಾರಿ ಮಿಂಚುತ್ತಿದ್ದ ತುಟಿಯ ಮೇಲೆ ನಾಟಿದ್ದವು. ಸರ್, ಅದು ಅದು ಸಾರಿ ಎಂದ ಧರಣಿ ತುಟಿಗೆ ಬೆರಳು ಅಡ್ಡ ಇಟ್ಟು. ಏನು, ನನ್ನ ಒಪ್ಪಂದಕ್ಕೆ ಕರ್ಕೊಂಡು ಹೋಗಿದ್ಯಾ? ಹಾಂ, ಯಾಕೆ? ನಾನು ನಿನಗೆ ಸರಿಯಾದ ಜೋಡಿ ಅಲ್ವಾ? ನಿನಗೆ ನಾನು ಅಂದರೆ ಇಷ್ಟ ಇಲ್ವಾ ಅಥವಾ ಎಂದವನು ಧರಣಿ ತುಟಿಯ ಮೇಲಿದ್ದ ಬೆರಳನ್ನು ಮೆಲ್ಲಗೆ ಸವರುತ್ತಾ. ನನ್ನಿಂದ ದೂರ ಹೋಗೋಕೆ ಯೋಚಿಸ್ತಿದೀಯಾ ಹೇಗೆ ಎಂದರೆ ಧರಣಿ ನರನರಗಳಲ್ಲಿ ಕರೆಂಟ್ ಸಂಚಾರಗೊಂಡಿತ್ತು. ಇಲ್ಲ ಎಂದು ತಲೆ ಆಡಿಸಿದ್ದಳು. ಮೀಸೆ ಅಂಚಲ್ಲಿ ಸಣ್ಣ ನಗು ಬೀರಿ, ಈ ಜನ್ಮ ಅಲ್ಲ, ಮುಂದಿನ ಎಲ್ಲ ಜನ್ಮಕ್ಕೂ ನೀನೇ ನನ್ನ ಜೊತೆಗೆ ನನ್ನ ಹೆಂಡತಿಯಾಗಿರಬೇಕು. ಇರ್ತೀಯಾ ಅಂದ ಮುದ್ದಾಗಿ. ಅವನ ಪ್ರೇಮ ಪಾಶದಂತಹ ಮಾತಿಗೆ ಮೂಕ ವಿಸ್ಮಿತಳಾದಳು ಧರಣಿ. ಅವಳಿಗೆ ಅರಿವಾಗದ ರೀತಿ ಹ್ಞೂ ಎಂದು ಸಮ್ಮತಿಸಿಯೂ ಬಿಟ್ಟಿದ್ದಳು. ಕ್ಷಣಾರ್ಧದಲ್ಲಿ ಅವಳ ತುಟಿಗಳು ಶಿವು ತುಟಿಯಿಂದ ಬಂಧಿಸಲ್ಪಟ್ಟವು. ಧರಣಿಯ ಕಾಲ್ಬೆರಳುಗಳು ಬಿಗಿಯಾಗಿದ್ದವು. ಕೈ ದುಪ್ಪಟ್ಟದ ಜೊತೆಗೆ ಬೆಸೆದುಕೊಂಡಿತ್ತು. ಬಿಟ್ಟ ಕಣ್ಣುಗಳು ಕಣ್ಮುಚ್ಚಿ ಅವಳನ್ನೇ ಆವರಿಸಿದ್ದ ಶಿವು ಮೇಲೆ ನೆಟ್ಟಿಬಿಟ್ಟಿದ್ದವು. ಅವಳಿಗೆ ಇದೇನೋ ಹೊಸ ಅನುಭವ. ಆದರೂ ಮೈ ರೋಮಾಂಚನ ಮೂಡಿಸಿತ್ತು. ಮೋಹದ ಕಡಲಲ್ಲಿ ಮುಳುಗುತ್ತಿದ್ದಂತೆ ಭಾಸವಾಗಿತ್ತು. ಕಡಲ ಮೊರೆತಕ್ಕೆ ಉಸಿರು ಬಿಗಿಯಾಗತೊಡಗಿ ಉಸಿರೇ ನಿಂತದ್ದಾಗಿತ್ತು. ಆಗ ಮುಕ್ತಿ ನೀಡಿದ್ದ ಶಿವು ಇಬ್ಬರ ತುಟಿಗಳಿಗೆ ನಾಚಿಕೆ ಆವರಿಸಿ ಇನ್ನೇನು ಹೋಗಬೇಕೆಂದುಕೊಂಡ ಹುಡುಗಿಗೆ ಮತ್ತೊಮ್ಮೆ ಅವನದ್ದೇ ಬಾಹುವಿನಲ್ಲಿ ಬಂದಿಯಾಗಿದ್ದಳು. ನಾಚಿದ ಹುಡುಗಿಯ ಕೆನ್ನೆಗಳು ಕೆಂಪಾದರೆ ಮಾತು ಮೂಕವಾಗಿತ್ತು. ತನ್ನೆಡೆಗೆ ಸೆಳೆದುಕೊಂಡು ನಡು ಬಳಸಿ ಹಿಂದೆಯಿಂದ ಬಿಗಿದಪ್ಪಿದವ ಅವಳ ಭುಜದ ಮೇಲೆ ಕಲ್ಲ ಊರಿದ್ದ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಆ್ಯಂಡ್ ಫಸ್ಟ್ ಪನಿಷ್ಮೆಂಟ್ ಅಂತ ಅನ್ಕೋ. ನಮ್ಮಿಬ್ಬರ ಮಧ್ಯೆ ಬೇರೆಯವ್ರನ್ನ ತರೋ ಯೋಚನೆ ಕೂಡ ಮಾಡಬೇಡ. ಪನಿಷ್ಮೆಂಟ್ ಇಷ್ಟ ಆದರೆ ಹೇಳು, ಮತ್ತೆ ಕೊಡ್ತೀನಿ. ಹಾಗೆಂತ ಬೇರೆಲ್ಲ ಯೋಚನೆ ಮಾಡೋಕೆ ಹೋಗಬೇಡ. ಅಪ್ಸರೆ ಬಂದು ನನ್ನೆದುರು ನಿಂತರೂ ಅವಳು ನಿನ್ನಷ್ಟು ಚೆನ್ನಾಗಿಲ್ಲ ಎಂದವನ ಕೈ ಮತ್ತಷ್ಟು ಬಿಗಿಯಾಗಿತ್ತು. ಪಾಪದ ಹುಡುಗಿಯ ನಡು ಶಿವು ಪ್ರಹಾರಕ್ಕೆ ನಡುಗಿತ್ತು. ಅವಳ ಕೆನ್ನೆಗೆ ತನ್ನ ಕಿರುಚಲು ಗಡ್ಡದಿಂದ ಉಜ್ಜಿದವನು ಮೆಲ್ಲಗೆ ಒಂದು ಮುತ್ತು ನೀಡಿದ್ದ. ಆಚೆ ಅವ್ವಾ ಧರಣಿ ಎನ್ನುವ ಮಾತಿಗೆ ಅದೇಗೆ ಗಂಡನ ಹಿಡಿತದಿಂದ ಬಿಡಿಸಿಕೊಂಡು ಓಡಿದಳೆಂದು ಶಿವುಗೂ ಅರ್ಥವಾಗಲಿಲ್ಲ. ಅಷ್ಟು ಬೇಗನೆ ರೂಮ್ನಿಂದ ಆಚೆ ಓಡಿದ್ದಳು. ಅಥ್ಲೆಟ್ಗಳನ್ನು ಮದುವೆ ಆದರೆ ಹೀಗೆ ಕೈ ಬಿಡಿಸ್ಕೊಂಡು ಓಡೋಗ್ತಾರೆ ಅಂದಿತ್ತು ಶಿವುನ ಸ್ತುಪ್ತ ಮನಸ್ಸು. ಸಾರಿ, ಇಷ್ಟು ದಿನ ಯಾರೆಲ್ಲ ಕತೆಗಾಗಿ ವೆಯ್ಟ್ ಮಾಡ್ತಿದ್ರಿ. ಕತೆ ಹಾಕೋದು ತುಂಬ ತಡ ಆಯಿತು. ಆದರೆ ಇನ್ಮೇಲೆ ಡೈಲಿ ಕತೆ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಕಥೆನ ಕೇಳ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.